ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಕ್ವಿಕ್ಕಾಗಿ ಈಸಿಯಾಗಿ ಸ್ವೀಟ್ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಯಾವ ರೀತಿ ಮಾಡೋದಂತ ನೋಡೋಣ. ಇವತ್ತು ಮಾಡೋಂಥ ಈ ಪೂರಿ ರೆಸಿಪಿಗೆ ನಾನು ಸನ್ಫ್ಲವರ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇದು ಭಾರತದಲ್ಲೇ ಫಿಸಿಕಲ್ ಆಗಿ ಸಂಸ್ಕರಿಸಿದ ಗೌರ್ಮೆಂಟ್ ಪೇಟೆಂಟ್ ಟೆಕ್ನಾಲಜಿ ಹೊಂದಿರುವ ಎಣ್ಣೆ ಆಗಿದೆ. ಸೊ ಈ ಎಣ್ಣೆ ಪ್ರಾಸೆಸ್ ಮಾಡುವಾಗ ಯಾವುದೇ ರೀತಿ ಆರೋಗ್ಯಕ್ಕೆ ಹಾನಿ ಮಾಡುವ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಈ ಎಣ್ಣೆ ಪ್ರಾಸೆಸ್ ಮಾಡುವಾಗ ಆರೋ ವಾಟರ್ನ ಯೂಸ್ ಮಾಡಿ ಎಣ್ಣೆ ತೆಗಿತಾರೆ. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅವಶ್ಯಕತೆ ಅಂತ ಇರುವಂಥ ಇಮ್ಯುನಿಟಿ ಬೂಸ್ಟರ್ ಆಗಿ ವಿಟಮಿನ್ ಎ ಮತ್ತು ಡಿ ಮತ್ತು ಇ ಇದೆ. ಈ ಸನ್ಫ್ಲವರಲ್ಲಿ ಇರುವ ಎಲ್ಲ ಪ್ರಾಡಕ್ಟು ಮತ್ತು ಕೆಮಿಕಲ್ ಮತ್ತು ಕಲಬೆರಕೆ ಹೊಂದಿರೋದಿಲ್ಲ. ಹಾಗಾಗಿ ಸನ್ಫ್ಲವರ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಈಗ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಬೌಲ್ಗೆ ನಾನು 200 ಗ್ರಾಮ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಂದರೆ ಕಪ್ಪಲ್ತೆನಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ 2 ಟೀ ಸ್ಪೂನ್ ತುಪ್ಪನೂ 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವೀಟ್ ರೆಸಿಪಿ ಮಾಡಿದಾಗ ಒಂದು ಚಿಟಿಕೆ ಆಗೋಷ್ಟಾದರೂ ಉಪ್ಪು ಹಾಕಿ, ಆವಾಗ ಟೇಸ್ಟ್ ನಿಮಗೆ ಚೆನ್ನಾಗಿ ಕೊಡುತ್ತೆ. ಮತ್ತು ಈ ತುಪ್ಪನೂ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ಈ ಥರ ಚೆನ್ನಾಗಿ ಕೈಯಲ್ಲಿ ಈ ಥರ ಪೂರ್ತಿ ಹಿಟ್ಟಿಗೆಲ್ಲ ತುಪ್ಪ ಫುಲ್ಲು ಹರಡೋ ಥರ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲಿ ನಾನು ಒಂದು ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಹಾಲು, ಅರ್ಧ ಲೋಟ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಪೂರ್ತಿ ಹಾಲಲ್ಲೇ ಹಿಟ್ಟನ್ನು ಕಲಿಸೋದಾದ್ರೂ ಕಲಿಸ್ಕೋಬೋದು, ಅಥವಾ ನಿಮ್ಗೆ ಹಾಲು ಇಷ್ಟ ಆಗೋದಿಲ್ಲ ಅಂದರೆ ಬೇರೆ ನೀರಲ್ಲಿ ಕೂಡ ಕಲಿಸ್ಕೊಬೋದು. ಆದರೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಮತ್ತು ಟೈಟಾಗೂ ಇರಬೇಕು, ಮತ್ತು ಮುಟ್ಟಿದ್ರೆ ಸಾಫ್ಟಾಗಿರಬೇಕು, ಆ ಥರ ಹಿಟ್ಟು ಕಲಿಸ್ಕೊಳ್ಳಿ. ಆವಾಗ ನಿಮಗೆ ಪೂರಿ ಚೆನ್ನಾಗಿ ಬರುತ್ತೆ. ಸೊ ಇದು ಸ್ವೀಟ್ ಪೂರಿ ಮಾಡೋದ್ರಿಂದ ನಾನು ಹಾಲನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ನೀರಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಕಲಸಿ ಚೆನ್ನಾಗಿ ನೀವು ಎಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಅದಕ್ಕೋಸ್ಕರನೇ ನಿಮಗೆ ಹೇಳ್ತಾ ಇರೋದು. ಸೊ ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೂ ಚೆನ್ನಾಗಿ ಬರುತ್ತೆ. ಅದನ್ನು ಒಂದು 10 ನಿಮಿಷ ಹಾಗೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು 15 ಗೋಡಂಬಿ, ಒಂದು 15 ಬಾದಾಮಿ ಹಾಕಿ ತರ್ತರಿಯಾಗಿ ಇದನ್ನು ರುಬ್ಕೊಂಬರ್ತೀನಿ. ಇದು ಜಸ್ಟ್ ಆಪ್ಷನಲ್ಲು, ನಿಮಗೆ ಮೇಲೆ ಉದುರಿಸ್ಕೊಂಡು ಇದನ್ನು ತಿನ್ನೋದಕ್ಕೋಸ್ಕರ ತರ್ತರಿಯಾಗಿ ಇದು ರುಬ್ಬಿದ್ದೀನಿ. ಸೊ ಕೆಲವರು ಸ್ವೀಟ್ ರೆಸಿಪಿ ಇಷ್ಟಪಡ್ತಾರೆ, ಅದೇ ಡ್ರೈ ಫ್ರೂಟ್ಸ್ ಇಷ್ಟಪಡಲ್ಲ. ನೀವೇನಾದರೂ ಮಕ್ಕಳಿಗೆ ಒಂದು ಹೆಲ್ತಿಯಾಗಿ ಮಾಡ್ಕೊಡೋದಾದರೆ ಈ ಥರ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ, ಆವಾಗ ಅವ್ರಿಗೆ ಗೊತ್ತಾಗೋದಿಲ್ಲ, ಈಸಿಯಾಗಿ ತಿನ್ಕೊತಾರೆ. ಈಗ ಈ ಪೂರಿ ರೆಸಿಪಿಗೆ ಸಕ್ಕರೆ ಪಾಕ ಮಾಡಬೇಕು. ಇಲ್ಲಿ ನಾನು ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಮೈದಾ ಹಿಟ್ಟು 200 ಗ್ರಾಮ್ ತೊಗೊಂಡಿದ್ದೀನಿ. ಸಕ್ಕರೆ ಬಂದ್ಬಿಟ್ಟು ಒಂದು 150 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೋ ಅದರಲ್ಲೇ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವತ್ತು ಮಾಡೋಂಥ ಈ ಸ್ವೀಟ್ ಪೂರಿ ರೆಸಿಪಿಗೆ ಸಕ್ಕರೆ ಪಾಕ ಜಾಸ್ತಿನೇ ಬೇಕು. ಸೊ ಅಳತೆ ಪ್ರಕಾರ ಹೇಳೋದಾದರೆ 1.5 ಕಪ್ ಆಗೋಷ್ಟು ಸಕ್ಕರೆ, 1 ಕಪ್ ನೀರು ಹಾಕಿ ನೀವು ಪಾಕ ಮಾಡ್ಕೊಳ್ಳಿ. ನಾವು ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು 3/4 ಕಪ್ ಆಗೋಷ್ಟು ಸಕ್ಕರೆ, ಅರ್ಧ ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಒಂದು ಕೇಸರಿ ಹೂವು ಹಾಕ್ಕೊಂಡಿದ್ದೀನಿ, ಒಂದು 10 ದಳ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದೆಲೆ ಪಾಕ ಬರೋವರೆಗೂ ಕುದಿಸ್ಬೇಕು. ಈ ಸಾಫ್ರಾನ್ ಹೂವು ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಇದು ಹಾಕ್ಲೇಬೇಕಂತೇನಿಲ್ಲ, ನನ್ನ ಹತ್ರ ಇತ್ತು, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಕಲರು ಕೊಡುತ್ತೆ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರನೇ. ಈಗ ಪಾಕ ರೆಡಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಪಾಕ ಯಾವ ಥರ ಇರಬೇಕಂದ್ರೆ ಅದು ಒಂದೆಳೆ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗಿರಬೇಕು. ಆ ಥರ ಇದ್ದಾಗ ಸ್ಟವ್ ಆಫ್ ಮಾಡಿ ಪೂರ್ತಿ ಗಟ್ಟಿ ಪಾಕ ಮಾಡೋಕ್ಕೆ ಹೋದರೆ ಇದು ತಣ್ಣಗಾದ್ಮೇಲೆ ಕ್ರಿಸ್ಟಲ್ ಥರ ಆಗ್ಬಿಡುತ್ತೆ, ಅಂದರೆ ಎಲ್ಲ ಮತ್ತೆ ಸಕ್ಕರೆ ಥರನೇ ಬೆಳ್ಳಗಾಗೋಗುತ್ತೆ. ಆ ಥರ ಆಗಬಾರ್ದು. ಸೊ ಇವಾಗ ಪಾಕ ಮಾಡಿದೈತೆ, ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ಅದೇ ಸಕ್ಕರೆ ಪಾಕ ಡ್ರೈ ಫ್ರೂಟ್ಸ್ ಎಲ್ಲ ಪುಡಿ ಮಾಡೋಷ್ಟರಲ್ಲಿ ಅದೇ ಟೈಮ್ಗೆ ಇದು ಕೂಡ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಮತ್ತೆ ಇದನ್ನು ಒಂದು ನಿಮಿಷವರೆಗೂ ಚೆನ್ನಾಗಿ ನಾದ್ಕೊಳ್ಳೋಣ. ನೀವು ಎಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಮೈದಾ ಇಷ್ಟ ಇಲ್ಲಾಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು. ಅಥವಾ ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಚಿರೋಟಿ ರವೆ ಕೂಡ ಹಾಕೋಬೋದು. ಇದನ್ನು ನಾವು ಸಾಫ್ಟಾಗಿ ತಿನ್ನೋದ್ರಿಂದ ಇದಕ್ಕೆ ಚಿರೋಟಿ ರವೆ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರನೇ. ಈಗ ನೋಡ್ತಾ ಇರ್ಬೋದು, ನಾನು ಒಂದು ಮೀಡಿಯಮ್ ಸೈಜ್ಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮೈದಾ ಹಿಟ್ಟಲ್ಲೇ ಡಿಪ್ ಮಾಡಿ ಇದನ್ನು ಲಟ್ಟಿಸ್ಕೊತೀನಿ. ಇದನ್ನು ನಾನು ಯಾಕೆ ಈ ಮೀಡಿಯಮ್ ಸೈಜ್ಗೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಇದನ್ನು ನಾನು ಕಟ್ ಮಾಡ್ಕೊತೀನಿ. ಸೊ ಕಟ್ ಮಾಡಿ ಒಂದು ಡಿಫ್ರೆಂಟಾಗಿ ತೋರಿಸೋಣ ಅಂತ, ಯಾವಾಗ ಒಂದೇ ಥರ ತೋರಿಸ್ತಾ ಇರ್ತೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸಮೋಸ ಶೇಪಲ್ಲಿ ಮಾಡೋಣ ಅಂತ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಈ ಥರ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೀವು ಚಿಕ್ಕದಾಗಿ ಉಂಡೆ ಮಾಡಿದ್ರೆ ಒಂದು 10 ಉಂಡೆ ಆದರೆ 10 ಉಂಡೆ ಅಥವಾ 20 ಉಂಡೆ ಆದ್ರೂ ನೀವು ಲಟ್ಟಿಸ್ತಾನೆ ಇರಬೇಕಾಗುತ್ತೆ. ಅದೇ ಇದಂದರೆ ಒಂದು 5 ಭಾಗ ಮಾಡಿಕೊಂಡು ಈಸಿಯಾಗಿ ಈ ಥರ ಕಟ್ ಮಾಡಿಕೊಂಡ್ರೆ, ಸೊ ಜನ ಜಾಸ್ತಿ ಇದ್ದಾಗ ಕೂಡ ಈ ಥರ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಇದು ಮೇಂಟೈನ್ ಆಗುತ್ತೆ, ಅದಕ್ಕೋಸ್ಕರನೇ. ಯಾಕಂದರೆ ಇದು ಕ್ವಿಕ್ಕಾಗಿ ಈಸಿಯಾಗಿ ಮಾಡೋವಂಥ ಸ್ವೀಟ್ ರೆಸಿಪಿ. ತಕ್ಷಣಕ್ಕೆ ನೀವು ಮನೆಯಲ್ಲಿ ಈ ಥರ ಈಸಿಯಾಗಿ ಮಾಡ್ಕೊಬೋದು. ಮಕ್ಕಳು ಏನಾದರೂ ಕೇಳಿದಾಗ ಅಥವಾ ಯಾರಾದರೂ ಮನೇಲಿ ನೆಂಟರು ಬಂದಾಗ ಸ್ವೀಟ್ ಯಾವಾಗೂ ಒಂದೇ ಥರ ಮಾಡಿ ಬೋರ್ ಅನಿಸಿದ್ರೆ ಈ ಥರನೂ ಟ್ರೈ ಮಾಡಿ ನೋಡಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಈ ಎಣ್ಣೆ ಕಾಯೋಷ್ಟರಲ್ಲಿ ನಾವು ಏನು ಇಟ್ಟು ಕಲಿಸಿದ್ರೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಣ್ಣೆ ಕಾದಿದ ತಕ್ಷಣ ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಬೋದು.
ಅದಕ್ಕೋಸ್ಕರನೇ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಒಂದು ಪೂರಿ ಹಾಕ್ಕೊತಾ ಇದ್ದೀನಿ. ಸೊ ನಾರ್ಮಲ್ ನೀವು ಇದನ್ನು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು, ಅದೇ ಕಲರು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇದಕ್ಕೆ ಹಾಲು ಹಾಕಿರೋದ್ರಿಂದ ಇದು ಪೂರ್ತಿ ಜಾಸ್ತಿ ಗೋಲ್ಡನ್ ಕಲರ್ ಬರೋದು ಗೊತ್ತಾಗೋದಿಲ್ಲ, ಇಷ್ಟು ಬಂದಿರುತ್ತೆ, ಇದು ಮೀಡಿಯಮ್ ಆಗಿ ಬಂದಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಹಾಲು ಇಷ್ಟಪಡೋದಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ನೀರಲ್ಲೇ ಇಟ್ಟು ಕಲಿಸ್ಕೊಬೋದು, ಅದು ಕೂಡ ನಡೆಯುತ್ತೆ. ಈಗ ಎಣ್ಣೆಯಲ್ಲಿ ಪೂರಿನ ನಾವು ಫ್ರೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇದನ್ನು ಪಾಕಕ್ಕೆ ಹಾಕ್ಕೊಳ್ಳೋಣ. ಸೊ ಇನ್ನೊಂದೇನೆಂದರೆ ನಿಮಗೆ ಪಾಕದಲ್ಲಿ ಪೂರ್ತಿ ನೆನೆಸ್ಕೊಂಡು ತಿನ್ನಬೇಕಂದ್ರೆ ಮಾತ್ರ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂತ ನಾನು ನಿಮಗೆ ಟಿಪ್ಸಾಗಿ ಹೇಳಿದ್ದು. ಇಲ್ಲ ಮೈಲ್ಡಾಗಿ ಬೇಕು ಅನ್ನೋದ್ರೆ ನೀವು ಬೇಕಂದರೆ ಇದ್ರ ಮೇಲೆ ಸಕ್ಕರೆ ಪಾಕನ ಒಂದು ಸ್ಪೂನಿಂದ ಎಷ್ಟು ಬೇಕು ಅಷ್ಟು ಪೂರಿ ಮೇಲೆ ಹಾಕ್ಕೊಂಡು ನೀವು ಡಿಪ್ ಮಾಡ್ಕೊಂಡು ತಿನ್ಬೋದು. ಈ ಥರ ನೆನೆಸಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಆ ಥರ ಕೂಡ ನಿಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಪಾಕ ಹಾಕ್ಕೊಂಡು ತಿನ್ಬೋದು. ಈ ಮಾಡಿರೋದನ್ನ ಮತ್ತೆ ಇನ್ನೊಂದು ಕಟ್ ಮಾಡಿ ಇಟ್ಟಿದ್ನಲ್ಲ ಅದು ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪೂರಿ ಎಲ್ಲ ಮಾಡಿದ ಮೇಲೆ ನೀವು ತಿಂತೀರಲ್ಲ ಸರ್ವ್ ಮಾಡಿಕೊಂಡು, ಆವಾಗ ನಾವು ಏನು ಪುಡಿ ಮಾಡಿದ್ರಲ್ಲ ಗೋಡಂಬಿ ಬಾದಾಮಿ ಅದನ್ನು ಹಾಕ್ಕೊಂಡು ತಿಂದರೆ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದೊಂದು ಜಸ್ಟ್ ಆಪ್ಷನ್ ನಿಮಗೆ ಹೇಳಿರೋದು, ಡ್ರೈ ಫ್ರೂಟ್ಸು ಅದು ಹಾಕ್ಲೇಬೇಕಂತೇನಿಲ್ಲ, ಅದಿಲ್ಲ ಅಂದೇನೂ ನಡೆಯುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇದನ್ನು ಅಷ್ಟೇ ನೋಡಿ, ಜಸ್ಟ್ ನಾನು ಮೇಲೆ ಈ ಥರ ಟಚ್ ಮಾಡ್ಕೊತಾ ಇದ್ದೀನಿ, ಪಾಕದಿಂದ ಟಚ್ ಮಾಡಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ತೊಗೊಂಡಿರೋಂಥ ಹಿಟ್ಟಿಗೆ ಇದು ಪೂರ್ತಿ ಕ್ಲಿಯರ್ ಆಗಬೇಕಲ್ವ, ಅದಕ್ಕೋಸ್ಕರನೇ. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿದಾಯಿತು. ನೋಡೋದಕ್ಕೆ ನೋಡಿ ಪೂರಿ ಯಾವ ಥರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ರು ಅದೇ ಥರನೇ ಇದೆ, ಎಲ್ಲೂ ಮೆತ್ತಗಾಗಿಲ್ಲ. ಯಾಕಂದರೆ ಪಾಕ ಬಿದ್ದಿದ ತಕ್ಷಣ ಶೇಪ್ಗಳು ಹಂಗೆ ಇರುತ್ತೆ. ನಿಮಗೆ ತಿನ್ನೋವಾಗ ಸಾಫ್ಟಾಗಿ ಬೇಕು ಅಂದರೆ ಮಾತ್ರ ಪಾಕದಲ್ಲಿ ಜಾಸ್ತಿ ಡಿಪ್ ಮಾಡಿ ಹಾಕ್ಕೊಳ್ಳಿ. ಇವಾಗ ನೋಡಿ ನಾವು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಟಿದ್ರಲ್ಲ ಬಾದಾಮಿನೂ ಗೋಡಂಬಿನ, ಅದನ್ನು ಉದಿಸ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಖಂಡಿತ ಈ ರೆಸಿಪಿ ಕೂಡ ಟ್ರೈ ಮಾಡಿ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಸ್ವೀಟ್ ರೆಸಿಪಿ ಇದೆ. ಈ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಗಳೊಂದಿಗೆ ಮತ್ತೊಮ್ಮೆ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.